ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ವಿಶೇಷವಾಗಿ ಇಡೀ ಬ್ರಹ್ಮಾಂಡದಲ್ಲಿ ಅದ್ಭುತವಾಗಿರ್ತಕ್ಕಂಥ ವಿದ್ಯೆ ಪ್ರಶ್ನಾಶಾಸ್ತ್ರ. ಪ್ರಶ್ನಾಶಾಸ್ತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಶಾಸ್ತ್ರ ಯಾವುದಪ್ಪ ಅಂದರೆ ಕೌಡೆ ಶಾಸ್ತ್ರ. ಒಬ್ಬ ಸರಿಯಾಗಿ ಕಲ್ತಿರ್ತಕ್ಕಂಥ ಪ್ರಶ್ನಾಶಾಸ್ತ್ರಜ್ಞ ಹತ್ರ ಕೌಡೆಗಳು ಸಿಕ್ಕಾಗ ಆ ಕೌಡೆಗಳನ್ನ ಸಿದ್ಧಿಯನ್ನು ಮಾಡಿಕೊಂಡು ಜನಗಳ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳನ್ನ ತಿಳ್ಕೊಳ್ಳುವಂಥದ್ದು, ಆ ಕೌಡೆಗಳ ಜೊತೆ ಮಾತಾಡುವಂಥದ್ದು, ಅದರ ಮುಖಾಂತರ ಜನಗಳ ಒಂದು ಏನು ಶಾಪಗಳಿದೆ, ಏನು ದೋಷ ಇದೆ, ಯಾಕೆ ಈ ರೀತಿಯಲ್ಲಿ ಜೀವನ ನಡೀತಾ ಇದೆ ಅಂತಕ್ಕಂಥ ವಿದ್ಯೆ ಪ್ರಶ್ನಾಶಾಸ್ತ್ರದಲ್ಲಿರುವಂತಹ ಕೌಡೆ ವಿದ್ಯೆ, ಅಂದರೆ ರಮಲಶಾಸ್ತ್ರ ಅಂಥೇಳಿ ಇದನ್ನು ನಾವು ಕರಿತೀವಿ. ಇದು ಸುಮಾರು 3000 ವರ್ಷಗಳಿಗಿಂತ ಹಳೆಯ ವಿದ್ಯೆಯಾಗಿದೆ. ಅಂತಹ ಅದ್ಭುತ ವಿದ್ಯೆ ಈ ರಮಲಶಾಸ್ತ್ರ ವಿದ್ಯೆ. ಸುಮಾರು ನಾವು ನಿಮಗೆ ತಿಳಿದಿರೋ ಹಾಗೆ ಎಷ್ಟೋ ಪ್ರಶ್ನಾಶಾಸ್ತ್ರದ ಅದ್ಭುತ ತರಗತಿಗಳನ್ನ ನಡೆಸ್ಕೊಂಡು ಬಂದಿದ್ದೀವಿ. ಈ ನವೆಂಬರ್ 2025 28, 29, 30ನೇ ತಾರೀಕು ಕೂಡ KR ರೋಡಲ್ಲಿ ಇರ್ತಕ್ಕಂಥ ಉಮಾಮಹೇಶ್ವರಿ ದೇವಸ್ಥಾನದ ಆಪೋಸಿಟಲ್ಲಿ ಉಮಾಮಹೇಶ್ವರಿ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ತರಗತಿಯನ್ನು ನಡೆಸಬೇಕು ಅಂಥೇಳಿ ಆ ದೇವಿ ಯಕ್ಷಿಣಿಯ ಸಂಕಲ್ಪ. ಆದ್ದರಿಂದ ಈ ಒಂದು ವಿಶೇಷವಾಗಿರ್ತಕ್ಕಂಥ ತರಗತಿಯನ್ನು ಮಾಡಬೇಕು ಅಂಥೇಳಿ ನಾವು ಆಯೋಜಿಸಿರೋದ್ರಿಂದ ಯಾರ್ಯಾರಿಗೆ ಈ ಒಂದು ತರಗತಿಯಲ್ಲಿ ಇಂಟ್ರೆಸ್ಟ್ ಇದೆ ಅವರು ಬಂದು ಈ ತರಗತಿಗೆ ಸೇರ್ಕೋಬೋದು. 3 ದಿನಗಳ ಅದ್ಭುತ ತರಗತಿ, 2 ಗಂಟೆಗಳ ಕಾಲ ತಾಂತ್ರಿಕ ವಿದ್ಯೆ, ಪ್ರಶ್ನಾಶಾಸ್ತ್ರ, ಯಂತ್ರ ಜ್ಯೋತಿಷ್ಯ ಪ್ರತಿಯೊಂದನ್ನು ಕೂಡ ಕುಲಂಕುಷವಾಗಿ ನಾವು ಕಲಿತುಕೊಂಡು ಕೊಡುವಂತಹ ಸಿದ್ಧಿಯನ್ನು ತಗೊಂಡು ಅದನ್ನು ಕರೆಕ್ಟಾಗಿರ್ತಕ್ಕಂಥ ಸಿದ್ಧಿಯನ್ನು ನಾವು ಮಾಡಿಕೊಂಡು ಆ ದೇವಿಯನ್ನು ಕನೆಕ್ಟ್ ಮಾಡಿಕೊಂಡು ಆ ಕವಡೆಗಳ ಮುಖಾಂತರ ಜನಗಳಿಗೆ ಏನು ಸಮಸ್ಯೆ ಇದೆ ಅಂತಕ್ಕಂಥದ್ದನ್ನು ಕರೆಕ್ಟಾಗಿ ಕಂಡುಹಿಡಿದು ಆ ಒಂದು ಪ್ರಶ್ನೆಗೆ ನಾವು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟು ಅವರು ಇಷ್ಟಪಟ್ಟರೆ ಆ ಒಂದು ಸಮಸ್ಯೆಗೆ ಕರೆಕ್ಟಾಗಿರ್ತಕ್ಕಂಥ ಪರಿಹಾರ ನಮ್ಮಲ್ಲಿದೆ, ಆ ದೇವಿ ಆಜ್ಞೆ ಕೊಡ್ತಾಳೆ ಅಂತ ಗೊತ್ತಾದರೆ ನಾವು ಅವರಿಗೆ ಪರಿಹಾರವನ್ನು ಮಾಡಿಕೊಟ್ಟು ಅವರ ಯಾರು ಜನಗಳು ಕಷ್ಟ ಬಿದ್ದಿರ್ತಾರಲ್ಲ ಅವರ ಒಂದು ಆಶೀರ್ವಾದವನ್ನು ಪಡ್ಕೊಳ್ಳುವಂಥ ಮಹಾ ಪುಣ್ಯದ ಕೆಲಸ ಈ ಒಂದು ಅದ್ಭುತವಾಗಿರ್ತಕ್ಕಂಥ ವಿದ್ಯೆಯಲ್ಲಿ ಇದೆ. ಇದಕ್ಕೆ ಹಲವಾರು ಜನ ಆಸಕ್ತಿ ತಗೊಳ್ತಾರೆ. ನಾನು ಕಲಿಬೇಕು ಗುರುಗಳೇ, ಕ್ಲಾಸ್ ಯಾವಾಗ ಅಂತ ಕೇಳ್ತಾ ಇರ್ತಾರೆ. ಬಹಳ ತಿಂಗಳುಗಳಾಯಿತು ನಾವು ಕ್ಲಾಸ್ ಮಾಡ್ದೇನೆ. ಇದೇ ನವಂಬರಲ್ಲಿ ಶುರು ಮಾಡ್ತಾ ಇದ್ದೀವಿ ಅದ್ಭುತವಾಗಿರ್ತಕ್ಕಂಥ ಒಂದು ತರಗತಿ. ಇದರಲ್ಲಿ ವಿಶೇಷ ಏನಪ್ಪ ಅಂದರೆ ಕೊನೆ ದಿನ ಕೊಡುವಂಥ ಸಿದ್ಧಿ ಯಕ್ಷಿಣಿ ಸಿದ್ಧಿ. ಈ ಯಕ್ಷಿಣಿ ಸಿದ್ಧಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ದೀಪ ಯಕ್ಷಿಣಿ ಸಿದ್ಧಿ ಜೊತೆಗೆ ಇನ್ನೂ 4-5 ದೇವರ ಸಿದ್ಧಿಗಳನ್ನ ಕೊಡ್ತಾಯಿದ್ದೀವಿ. ಮತ್ತು ವಿಶೇಷವಾಗಿ ತಾಮ್ರದ ತಗಡಿನಲ್ಲಿ ಯಂತ್ರ ರಚನೆಯನ್ನು ಹೇಗೆ ಮಾಡಬೇಕು, ಆ ಯಂತ್ರ ರಚನೆಯನ್ನು ಮಾಡಿ ಯಾವ ರೀತಿಯಲ್ಲಿ ಅದಕ್ಕೆ ಜೀವವನ್ನು ಕೊಡಬೇಕು ಮತ್ತು ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಪೂಜೆ ಯಾವ ಥರ ಅದನ್ನು ನಾವು ಸದುಪಯೋಗ ಪಡಿಸ್ಕೋಬೇಕು, ಮತ್ತು ಯಂತ್ರ ಪರಿಹಾರ ಅಷ್ಟೇ ಅಲ್ಲದೆ ತಾಂತ್ರಿಕ ವಿಧಾನದಲ್ಲಿ ಯಾವ್ಯಾವ ಪರಿಹಾರಗಳಿದೆ ಅದನ್ನು ಯಾವ್ಯಾವ ರೀತಿಯಲ್ಲಿ ಮಾಡೋದು, ಇದೆಲ್ಲವೂ ಕೂಡ ಅತಿ ಅದ್ಭುತವಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ವಿದ್ಯೆಯನ್ನು ನಾವು ಸಾಕಷ್ಟು ನಮ್ಮ ಸ್ಟೂಡೆಂಟ್ಗಳಿಗೆ ಹೇಳ್ತಾ ಇವತ್ತಿನ ದಿವಸ ಈ ಒಂದು ಕ್ಲಾಸನ್ನು ಮತ್ತೆ ಪ್ರಾರಂಭ ಮಾಡ್ತಾ ಇದ್ದೀವಿ.
ಈಗಾಗಲೇ ಬಹಳಷ್ಟು ಜನ ಸೇರಿದ್ದಾರೆ. ನಿಮ್ಮಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕೂಡಲೇ ನಾವು ಕೊಡ್ತಾ ಇರ್ತಕ್ಕಂಥ ಸಂಖ್ಯೆಗೆ ಸಂಪರ್ಕ ಮಾಡಿಕೊಂಡು ಬಂದು ಸೇರಿಕೊಂಡು ಈ ಅದ್ಭುತವಾಗಿರ್ತಕ್ಕಂಥ ತರಗತಿಯಲ್ಲಿ ನೀವು ಭಾಗವಹಿಸ್ಬೋದು. ಮತ್ತು ಈ ಒಂದು ನಮ್ಮ ಜೀವನದಲ್ಲಿ ಇರುವಂತಹ ಸಮಸ್ಯೆಗಳನ್ನ ನಾವು ಸರಿಯಾದ ಕ್ರಮದಲ್ಲಿ ತಿಳ್ಕೊಂಡು ನಾವು ಎಲ್ಲೆಲ್ಲೋ ಹೋಗ್ತೀವಿ, ಏನೋ ಕೇಳ್ತೀವಿ, ಅಲ್ಲಿ ಅವರಿಗೆ ವಿದ್ಯೆ ಗೊತ್ತಿರುತ್ತೋ ಗೊತ್ತಿಲ್ಲಲ್ವೋ ಏನೋ ಒಂದು ಪರಿಹಾರವನ್ನು ಹೇಳಿ ನಮ್ಗೆ ಮೋಸ ಮಾಡ್ಬೋದು. ಅದರಿಂದ ಬಚಾವಾಗಬೇಕು ಅಂತ ಹೇಳಿದ್ರೆ ಇಂಥ ಜ್ಞಾನ ಅಂತಕ್ಕಂಥ ನಮ್ಮಲ್ಲಿ ಇರಬೇಕು. ಅಥವಾ ನಮ್ಮ ಅಕ್ಕಪಕ್ಕದ ಮನೆಯವ್ರು ಇರ್ಬೋದು, ನಮ್ಮ ರಿಲೇಷನ್ ಇರ್ಬೋದು, ಅಂಥವರಿಗೂ ಕೂಡ ಕೆಲವು ನಮ್ಮಲ್ಲಾಗಿರ್ತಕ್ಕಂಥ ಒಂದು ದೇವಿಯ ಒಂದು ಸಿದ್ಧಿಯಿಂದ ಒಂದಷ್ಟು ಪರಿಹಾರವನ್ನು ಕೊಟ್ಟರೆ ಬಹಳ ಅನುಕೂಲ ಆಗುತ್ತೆ. ಅದಕ್ಕೆ ನಾವು ಈ ಒಂದು ಕ್ಲಾಸಲ್ಲಿ ವಿಶೇಷವಾಗಿರ್ತಕ್ಕಂಥ ತ್ರಿಶೂಲ ಮಂತ್ರದಂಡವನ್ನು ಕೊಡೋದು, ಎಕ್ಕದ ಗಣಪತಿಯನ್ನು ಕೊಡೋದು, ತರಗತಿಯ ಕೊನೆಯಲ್ಲಿ ಸರ್ಟಿಫಿಕೇಟ್ ಜೊತೆಗೆ ಪ್ರತಿಯೊಂದನ್ನು ಕೂಡ ನಾವು ಏನು ಒಂದು ವ್ಯವಸ್ಥೆ ಇದೆ ಆ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಈ ಒಂದು ತರಗತಿಯನ್ನು ಮಾಡಬೇಕು ಅಂತಕ್ಕಂಥ ಸಂಕಲ್ಪದೊಂದಿಗೆ ನಿಮ್ಮೆಲ್ಲರಿಗೂ ಕೂಡ ಜ್ಞಾನವನ್ನು ಕೊಡಬೇಕು ಅಂತಕ್ಕಂಥ ಒಂದು ವಿಚಾರದಲ್ಲಿ ಈ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ವಿ. ಇನ್ನು ಈ ತರಗತಿಯಲ್ಲಿ ವಿಶೇಷ ಏನಪ್ಪ ಅಂದರೆ ಅಷ್ಟಕಾಳಿಯರನ್ನ ಯಾವ ರೀತಿಯಲ್ಲಿ ಆ್ಯಕ್ಟಿವ್ ಮಾಡ್ಕೋಬೇಕು, ಯಾರು ಅಷ್ಟಕಾಳಿಯರು, ನಮಗೆ ಆ ಅಷ್ಟಕಾಳಿಯರ ಏನು ಪ್ರಯೋಜನ ಅಂತಕ್ಕಂಥ ವಿಚಾರವೂ ಕೂಡ ಈ ಒಂದು ತರಗತಿಯಲ್ಲಿ ಸೇರಿಕೊಂಡಿದೆ. ಹಾಗಾಗಿ ನಾವು ಕುಂಭಕರ್ಣರಾಗದೇನೆ ಆಂಜನೇಯಂತರ ಎದ್ದು ನಿಂತ್ಕೊಂಡು ಈ ಒಂದು ಕಷ್ಟದ ಒಂದು ಭವಸಾಗರದಿಂದ ಪಾರಾಗಿ ಒಳ್ಳೆಯ ಒಂದು ಜೀವನವನ್ನು ಮಾಡ್ತಾ ಅನುಕೂಲವನ್ನು ಪಡ್ಕೊಳ್ಬೋದು. ಅಂತಹ ಅದ್ಭುತವಾಗಿರ್ತಕ್ಕಂಥ ತರಗತಿ ಇದಾಗಿದೆ. ನೀವೇನು ಇಲ್ಲ, ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ, ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಒಂದು ಫೋನ್ ಮಾಡಿಬಿಟ್ಟು ಕೇಳ್ಕೊಳ್ಳಿ. ಸಮಯ, ಡೇಟು, ಲೊಕೇಶನ್ನು ಎಲ್ಲ ಸಿಗುತ್ತೆ ನಿಮಗೆ. ಬನ್ನಿ, ಕ್ಲಾಸನ್ನು ಪ್ರಾರಂಭ ಮಾಡೋಣ. ಗುರು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡಿ ಪ್ರತಿಯೊಂದು ವಿಚಾರವನ್ನು ಕೂಲಂಕುಷವಾಗಿ ತಿಳ್ಕೊಂಡು ಅದನ್ನು ಅಭ್ಯಾಸ ಮಾಡ್ತಾ ವಿಶೇಷವಾಗಿರ್ತಕ್ಕಂಥ ಈ ದೇವಿಯ ಒಂದು ಸಿದ್ಧಿಯನ್ನು ಪಡ್ಕೊಳ್ತಾ ಜೀವನದಲ್ಲಿ ಬಹಳಷ್ಟು ಅಭಿವೃದ್ಧಿ ಅನುಕೂಲವನ್ನು ಪಡ್ಕೊಳ್ಳೋಣ. ನಮಸ್ಕಾರ.